ಒಂದು ರೆಸಿಪಿ ತಗೊಂಡ್ಬಂದಿದ್ದೀನಿ. ಅಡುಗೆ ಬರೋ ರೆಡಿ ಆಯಿತು. ಲೈವ್ ಆಗಿ ಹೇಳ್ಬೇಕು. ಚೆನ್ನಾಗಿದೆ, ಒಂದು ಚೂರು ಅಂದರೆ ಚೂರು ಹಾಕಬೇಕು ಅಷ್ಟೇ ಅಂತ ಹೇಳಿದ್ರು. ಬಟ್ ನೋಡೋಣ, ಒಬ್ಬೊಬ್ರಿಗೆ ಒಂದೊಂದು ಥರ ಅಲ್ವಾ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಈಸಿ ಆ್ಯಂಡ್ ಟೇಸ್ಟಿ ಹುಳ್ಳಿಕಾಳು ಬಸ್ಸಾರು ಹೇಗೆ ಮಾಡೋದು ಅನ್ನೋದು ಈ ಯೂಟ್ಯೂಬ್ ಚಾನಲ್ ಇದೆ, ನೀವು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ತನುಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಆ್ಯಂಡ್ ಇವತ್ತು ನಾವು ವಿಡಿಯೋ ಏನು ಅಂತ ಹೇಳಿದ್ರೆ, ನಾನು ಇವತ್ತು ಒಂದು ರೆಸಿಪಿ ತೊಗೊಂಡ್ಬಂದಿದ್ದೀನಿ, ಅಡುಗೆ ರೆಸಿಪಿ. ತುಂಬ ಈಸಿ ಆದರೆ ಈಸಿ, ಕಷ್ಟ ಆದರೆ ನನಗೆ ಈಸಿನೇ ಅದು. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಈ ಸಾಂಬಾರು ಮಾಡಿ ಈಸಿ ಇದೆ, ಬಟ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ನಮ್ಮ ಅತ್ತೆ ಮನೆ ಸೈಡು. ಆ ಥರ ಮಾಡೋಣ ಅಂತ ಹೇಳಿ ನಮ್ಮ ಅತ್ತೆನ ಕೇಳಿ ಮಾಡ್ತಾ ಇದ್ದೀನಿ. ಯಾವುದು ಅಂದರೆ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆದಂಥ ಮೊಳಕೆ ಹುಳ್ಳಿಕಾಳು ಸಾಂಬಾರು. ಮೊಳಕೆ ಕಟ್ಟಿ ಅದನ್ನೆಲ್ಲ ನೀಟಾಗಿ ಕಲ್ಲಿಗೆ ಇಲ್ದಂಗೆ ಚೆನ್ನಾಗಿ ಜಾಲ್ಸೋದು ಅಂತಲೇ ಹೇಳ್ತಾರೆ. ಮಳೆ ಹುಳ್ಳಿಕಾಳನ್ನ ಇವಾಗ ನಾನು ಕೂಗಿಸ್ಕೊಂಡಿದ್ದೀನಿ ನೋಡಿ, ಕಲರ್ ಯಾವ ಥರ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಮಳೆ ಹುಳಿಕಾಳು ನೋಡಿ ಕೂಗಿಸ್ಕೊಂಡಿದ್ದೀನಲ್ಲ, ಅರಿಶಿನ, ನೀರು, ಸ್ವಲ್ಪ ಉಪ್ಪು ಹಾಕಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಕಾಳು ಸೆಪ್ರೇಟ್ ಮಾಡಿ ನೀರು ಸಪ್ರೇಟ್ ಮಾಡಬೇಕು. ಇದನ್ನು ಸುಡ್ತಾ ಇದೆ, ಚೆನ್ನಾಗಿ ಬೆಂದಿದೆ. 2 ಕೂಗ್ಸಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಇದನ್ನೆಲ್ಲ ಸೆಪ್ರೇಟ್ ಮಾಡಿ ನೋಡಿ, ಬೇಯಿಸಿಟ್ಕೊಂಡಿದ್ದಂಥ ಹುಳ್ಳಿಕಾಳು ಮತ್ತು ನೀರನ್ನು ಇವಾಗ ಸೆಪ್ರೇಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಕಿ ಮತ್ತು ನೀರು ಸಪ್ರೇಟ್ ಮಾಡಿದ್ದೀನಿ. ಇದು ಕಾಳನ್ನ ಸೆಪ್ರೇಟ್ ಇಟ್ಕೊಂಡು ಇದನ್ನು ಒಗ್ಗರಣೆಗೆ ಹಾಕಬೇಕು. ಇದು ಸಾಂಬಾರು ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಮೊದಲು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನಿಲ್ಲಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನು ಅಂತ ಹೇಳಿದ್ರೆ, ಒಂದು ಅರ್ಧ ಹೋಳಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ, 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, 2 ಗೆಡ್ಡೆ ಈರುಳ್ಳಿ, 2 ಟೊಮೊಟೊ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಜೀರಿಗೆ ಮತ್ತು ಮೆಣಸು, ಇಷ್ಟನ್ನೆಲ್ಲ ಹಾಕಿ ಸಾಫ್ಟಾಗಿ ರುಬ್ಕೊಳ್ಬೇಕು. ಚಿಕನ್ ಮಟನ್ ಸಾಂಬಾರಿಗೆ ರುಬ್ಕೋತೀವಲ್ಲ, ತುಂಬ ಸಾಫ್ಟ್ ಇದ್ದರೆ ಹುಳ್ಳಿಕಾಳು ಬಸ್ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸಾಫ್ಟಾಗಿ ರುಬ್ಕೊಳ್ಬೇಕು. ಜೊತೆಗೆ ಕೊತ್ತಂಬರಿ ಹಾಕಿ ನೀರು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ಳೋಣ. ಸಾಕು, ಇಷ್ಟು ನೀರು ಹಾಕಿ ಇದನ್ನು ರುಬ್ಕೋತೀವಿ ನೋಡಿ. ಕನ್ಸಿಸ್ಟೆನ್ಸಿ ಆ ಥರ ಇದೆ ಅಂದರೆ ಗಟ್ಟಿ ರುಬ್ಕೊಂಡ್ರೆ ಬಸ್ಸಾರಿಗೆ ಚೆನ್ನಾಗಲ್ಲ. ಸೊ ಹಾಗಾಗಿ ಮಸಾಲೆ ತುಂಬ ಸಾಫ್ಟಾಗಿ ರುಬ್ಕೊಳ್ಳೋಣ. ಇದನ್ನು ಸ್ವಲ್ಪ ತೆಗೆದಿಟ್ಕೋತಾ ಇದ್ದೀನಿ, ಕಾಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಕಾಳಿಗೆ ಮಸಾಲ ರುಬ್ಬೋದ್ವಲ್ಲ ಅದು. ಇವಾಗ ಮಸಾಲ ರುಬ್ಬಾಯಿತು, ಕಾಳು ಕೂಡ ಬೇಯಿಸ್ಕೊಂಡಾಯಿತು. ಸೊ ಅದಕ್ಕೆ ಇವಾಗ ಡೈರೆಕ್ಟಾಗಿ ಒಗ್ಗರಣೆ ಹಾಕೊಳ್ಳೋಣ ಅಂತ. ಸಾಂಬಾರು ಒಗ್ಗರಣೆ ಹಾಕೊಳ್ಳೋದಕ್ಕೆ ಇಲ್ಲಿ ಪಾತ್ರೆ ಇಟ್ಕೊಂಡು ಬಿಸಿಯಾದ ನಂತರ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಎಣ್ಣೆ ಬಿಸಿಯಾದ ನಂತರ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿಯಾಗಿ ಚಿಟಪಟ ಅಂದಾದಮೇಲೆ ಇಲ್ಲಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಸೊ ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದರೆ ಈ ಸಾಂಬಾರಿಗೆ ತುಂಬ ಟೇಸ್ಟ್ ಬರುತ್ತೆ. 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ. ನೀವು ಕೂಡ ನೋಡಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಇದ್ದರೆ ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಆ ಥರ. ನಾನು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡೆ. ಇವಾಗ ರುಬ್ಬಿದಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಖಾರದ ಪುಡಿ ಜೊತೆ, ಮತ್ತು ಎಣ್ಣೆ ಕರಿಬೇವು ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಮತ್ತು ಜಾರಲ್ಲಿದ್ದಂಥ ಮಸಾಲ ಕೂಡ ವೇಸ್ಟ್ ಮಾಡಿದ್ರೆ ಅದು ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಅದರಲ್ಲಿದ್ದಂಥ ಮಸಾಲ ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಆ್ಯಂಡ್ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕುದಿ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ನೋಡಿ ಇದನ್ನು ಆಗಲೇ ಕಾಳು ಬೇಯಿಸ್ಕೊಂಡು ಕಾಳು ಮತ್ತು ನೀರು ಸಪ್ರೇಟ್ ಮಾಡಿದ್ವಲ್ಲ, ಇದನ್ನು ಇವಾಗ ಈ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಕಾಳನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನು ಹಾಕಬೇಕು. ಸೆಪ್ರೇಟ್ ನೀರು ಹಾಕಿದ್ರೆ ಟೇಸ್ಟ್ ಹೋಗುತ್ತೆ. ಯಾಕೆಂದರೆ ಕಾಳಿಗೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಕಾಳು ನೀರನ್ನೇ ಹಾಕಿ ಸಾಂಬಾರು ಮಾಡಬೇಕು. ಎಕ್ಸ್ಟ್ರಾ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಓಕೆ, ಈಗೆಲ್ಲ ಹಾಕಾಗಿದೆ ನೋಡ್ತಾ ಇದ್ದೀರಲ್ಲ. ಇವಾಗ ಇದನ್ನು ಚೆನ್ನಾಗಿ ಕುದಿಯಾಗಿ ಬಿಡಬೇಕು ಸಾಂಬಾರು. ಮಸಾಲ ಐಟಮ್ ಎಲ್ಲ ಹಾಕಾಯಿತು. ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದೆ. ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಖಾರ ಉಪ್ಪು ಏನಾದರೂ ಸ್ವಲ್ಪ ಕಡಿಮೆ ಇದ್ದರೆ ಇವಾಗಲೇ ಹಾಕ್ಕೊಳ್ಳಿ, ಕುದಿಯೋಕ್ಕಿಂತ ಮುಂಚೆನೇ. ರೆಡಿ ಆಯಿತು, ಚೆನ್ನಾಗಿ ಕುದೀತಾ ಇದೆ. ನೋಡ್ತಾ ಇದ್ದೀರಲ್ಲ, ಸಾಂಬಾರು ರೆಡಿ ಆಗಿದೆ. ಇವಾಗ ಕಾಳು ರೆಡಿ ಮಾಡೋಣ. ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಮೊದಲು ಇದು ಆಗಲೇ ಮಸಾಲ ರುಬ್ಕೊಂಡಲ್ಲ ಸಾಂಬಾರಿಗೆ, ಆ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ. ಈರುಳ್ಳಿ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ, ಕಾಯಿ ಇಷ್ಟು ಕಾಳಿಗೆ ತೊಗೊಂಡಿರೋದು. ಇವಾಗ ಒಗ್ಗರಣೆಗೆ ಹಾಕೋಣ. ಮೊದಲಿಗೆ ಕಾದಿದೆ, ಎಣ್ಣೆ ಬಿಟ್ಕೋತಾ ಇದ್ದೀನಿ. ಮಳೆ ಹುಳಿಕಾಳು ಜೊತೆಗೆ ಸೊಪ್ಪು ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪು ಸದ್ಯಕ್ಕೆ ಇಲ್ಲ ಅಂತ ಹೇಳಿ ನಾನು ಬರೀ ಮಳೆ ಹುಳಿಕಾಳನ್ನೇ ಹಾಕಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿ
ಇವಾಗ ಎಣ್ಣೆ ಬಿಸಿಯಾಗಿದೆ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಬ್ರೌನಿಶ್ ಕಲರ್ ಬರೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ. ಕಾಳು ಕೂಡ ಬ್ರೌನಿಶ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಕಾಳಿಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಈರುಳ್ಳಿ ಜೊತೆಗೆ ಹೊಂದ್ಕೊಳ್ಳೋ ಥರ. ನೋಡಿ ಮಿಕ್ಸ್ ಆಯಿತು ಚೆನ್ನಾಗಿ. ಇವಾಗ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಕಾಳು, ನೆಕ್ಸ್ಟ್ ಕಾಯಿ, ಇದು ಕೊತ್ತಂಬರಿ ಇದು ಮಿಕ್ಸ್ ಮಾಡಿದ ನಂತರ ಹಾಕೊಳ್ಳೋಣ ಲಾಸ್ಟಿಗೆ. ಇವಾಗ ಕಾಯಿ ಮತ್ತು ಕಾಳು ಹಾಕಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಲಾಸ್ಟಿಗೆ ಫೈನಲಾಗಿ ಕಾಳು ಮತ್ತು ಸಾಂಬಾರು ರೆಡಿಯಾಗುತ್ತೆ. ಹುಳ್ಳಿಕಾಳು ಬಸ್ಸಾರು ಅಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ, ಅದು ಮುದ್ದೆ ಜೊತೆಗೆ ಇನ್ನೂ ಸಖತ್ತಾಗಿರುತ್ತೆ. ನೀವು ಕೂಡ ಇದು ನಮ್ಮ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಳು ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಕಾಳು ಎಷ್ಟು ಚೆನ್ನಾಗಿದೆ ನೋಡಿ, ಕಾಳು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಕೂಡ ಇದನ್ನು ಮಾಡ್ಕೊಂಡು ಟ್ರೈ ಮಾಡಿ, ಊಟ ಮಾಡಿ. ನಿಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸಾಂಬಾರು ಮಾಡೋಕ್ಕೆ ಬರ್ದಿಲ್ದವ್ರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ಇದನ್ನು, ಈ ಒಂದು ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ಸಾಂಬಾರು ಏನಾದರೂ ಸ್ವಲ್ಪ ನೀರಾದರೆ ಇದೇ ಕಾಳನ್ನ ಸ್ವಲ್ಪ ರುಬ್ಬಾಕಿ ಸಾಂಬಾರು ಗಟ್ಟಿ ಆಗುತ್ತೆ, ಹಂಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ತಿಂತಿದ್ದಾರಲ್ಲ ಹೆಂಗಿದೆ, ಲೈವ್ ಆಗಿ ಹೇಳ್ಬೇಕು. ಮುದ್ದೆ ಸಂಜೆ ಮಾಡ್ತೀನಿ ನಾನು ಸಂಜೆ ಹೋಗ್ತೀನಿ, ಬಾಡೂಟ ಹೋಗ್ತೀನಿ. ನನ್ನ ಕಸ್ಟಮರ್ ಹೊಡೆದ್ಬಿಡ್ತಾನ, ಊಟಕ್ಕೆ ಬರಲಿದ್ರೆ ಇನ್ನೊಂದ್ಸರಿ ಬಟ್ಟೆ ಹಾಕಲ್ಲ ಅಂತಾನೆ. ಅದಕ್ಕೆ ಹೋಗ್ತಾರೆ ನಮ್ಮ ಅಂಗಡಿ ಬರ್ರಿ, ಒಂದ್ಸರಿ ಬ್ಲೌಸ್ ಹೊಲಿಸ್ಕೊಳ್ಳಿ, ಎಲ್ಲರೂ ನೀವೇ ಬರ್ತೀವಿ ನಮ್ಮ ಅಂಗಡಿ. ಕಾಳು ಖಾಲಿ ಆಗ್ತಿದೆ ಊಟಕ್ಕಿಂತ ಮುಂಚೆನೆ. ಹೊಟ್ಟೆ ಹಸ್ತೈತೆ, ಅದಕ್ಕೆ ಇದನ್ನ ಮಾತಾಡ್ತಿದ್ದೀನಿ. ಅಂಗಡಿ ಆಗಿದೆ, ಹಂಗ್ರಿ ಇಂಗ್ಲಿಷ್. ನಾವು ಇಂಗ್ಲಿಷ್ ಹುಟ್ಟಿರೋದು ಕಣಮ್ಮ. ಅಮ್ಮ ಇಂಗ್ಲಿಷಿಗೆ ಅಲ್ಲ, ಮರಾಠಿಯರಿಗೆ ಹುಟ್ಟಿರೋದು ನೀವು. ನಮ್ಮ ಅಪ್ಪ ನಮ್ಮಮ್ಮ ಇಂಗ್ಲಿಷ್ ಕಣಮ್ಮ. ನಮ್ಮ ಅಪ್ಪ ನಮ್ಮಮ್ಮ ಸರಿ 10 ನಿಮಿಷ ಅನ್ನೋದು ಆಗುತ್ತೆ, ಊಟ ಮಾಡ್ಕೊಂಡು ಹೊರಡ್ರಂತೆ. ಗೌರ್ಮೆಂಟ್ ಆಫೀಸ್ ಕಾಯ್ತಾ ಇದೆ ನಿಮ್ದು ಕೆಲಸ. ಆಗ್ತೀನಿ ನಾನು ನಿಜ ಆಗ್ತೀನಿ ಇದನ್ನ. ನೋಡೋಣ ಈ ಇಂಗ್ಲೀಷಿಗೆ ಏನು ಕಮೆಂಟ್ ಬರುತ್ತೆ. ಸರಿ, ಆಮೇಲೆ ಅನ್ನ ಸಾಂಬಾರು ಹಾಕೊಂತಿರಲ್ಲ ಆವಾಗ ಮತ್ತೆ ಹೆಂಗಿದೆ ಏನು ಅಂತ ಹೇಳ್ರಂತೆ. ಓಕೆ, ಅಲ್ಲಿವರೆಗೂ ಬಾಯ್ ಹೇಳಿ. ಬಾಡೂಟಕ್ಕೆ ನಾನೇನು ಬರಲ್ಲ, ನೀವು ಹೋಗೋದು. ಹಾಂ, ಸ್ವೀಟ್ ಇಲ್ಲ, ಈಗ ಸ್ವೀಟ್ ಇರೋದು ಸಂಜೆ ಚಿಕನ್ ಹೇಳಿದವರು. ನೀವು ಅಪ್ಪ ಹೇಳಿ ಆಮೇಲೆ ಸಿಗ್ತೀನಿ ಅಂತ. ಊಟ ಮಾಡಾದ್ಮೇಲೆ ಅಲ್ಲ, ಊಟ ಮಾಡ್ಬೇಕಾದ್ರೆ. ನಮ್ಮ ಅತ್ತೆ ಹೇಳಿದ್ರು ಸಾಂಬಾರೆಲ್ಲ ಚೆನ್ನಾಗಿದೆ, ಸ್ವಲ್ಪ ಉಪ್ಪು ಹಾಕಬೇಕಿತ್ತು ಅಂತ. ಉಪ್ಪು ಜಾಸ್ತಿ ಆದರೆ ಊಟ ಮಾಡೋಕ್ಕಾಗಲ್ಲ, ಕಮ್ಮಿ ಆದರೆ ಬೇಕಾದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡ್ಬೋದು. ಸೊ ಹಾಗಾಗಿ ನಾನು ಮತ್ತೆ ಉಪ್ಪು ಹಾಕಿರಲಿಲ್ಲ. ಬೇಕಾದ್ರೆ ತಟ್ಟೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಊಟ ಮಾಡ್ಬೋದು. ಸಾಂಬಾರಿಗೆ ಜಾಸ್ತಿ ಆದರೆ ಊಟ ಮಾಡೋಕ್ಕಾಗಲ್ಲ, ಸಾಂಬಾರು ಕೆಡಿಸ್ಬಾರ್ದಲ್ವ. ಸೊ ಹಾಗಾಗಿ ನಾನು ನೋಡೋಣ ಸಾಕು ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಿದ್ದೆ. ಅವ್ರಿಗೆ ಸ್ವಲ್ಪ ರುಚಿ ಜಾಸ್ತಿ ಬೇಕೇನೋ, ಹಾಗಾಗಿ ಉಪ್ಪು ಹಾಕಿಸ್ಕೊಂಡು ಊಟ ಮಾಡಿ. ಕಾಳು ಎಲ್ಲ ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಎಲ್ಲರೂ ಟ್ರೈ ಮಾಡಿ. ಹುಳ್ಳಿಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಅದು ಮೊಳಕೆ ಹುಳ್ಳಿಕಾಳು ಸಾಂಬಾರು ಎಕ್ಸ್ಟ್ರಾರ್ಡಿನರಿ. ನೈಟ್ ಊಟಕ್ಕೆ ಮುದ್ದೆ ಮತ್ತು ಅದೇ ಸಾಂಬಾರು, ಅದೇ ಕಾಳು, ಸೌತೆಕಾಯಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಓಕೆ, ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾನೆ. ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.